So this is how your paper looks like. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಕೊಟ್ಟಿರುತ್ತೆ ಅಂದರೆ ನನ್ನ ಹತ್ರ ಈಗ ಫೈನಲ್ ಬುಕ್ಲೆಟ್ಸ್ ಇದೆ, ಕ್ವಶನ್ ಪೇಪರ್ ಇದೆ. ಯು ವೋಂಟ್ ಗೆಟ್ ಎಕ್ಸ್ಟ್ರಾ ಶೀಟ್ ಟು ಫಾರ್ ಸಾಲ್ವಿಂಗ್. ಇಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿರ್ತಾರೆ ಎರಡು ಕಡೆ. ನಿಮಗೆ ಬುಕ್ಲೆಟ್ನ ಪ್ರಾಪರ್ PDF ಬೇಕಾದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗೆಟ್ ಇಟ್. ಸೊ ಇದನ್ನ ವಿಡಿಯೋದಲ್ಲಿ ನಾನು ಫೈನಲ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಲೈಕ್ ಐ ಹ್ಯಾವ್ ಸ್ಟೋರ್ಡ್ ದೆಮ್, ಐ ಡೋಂಟ್ ನೋ ವೈ, ಬಟ್ ಐ ಥಿಂಕ್ ದಿಸ್ ವಾಸ್ ದ ರೀಸನ್ ಐ ಹ್ಯಾವ್ ಸ್ಟೋರ್ಡ್ ದೆಮ್. ನನ್ನ ಹತ್ರದಲ್ಲಿ ಈಗ ಫೈನಲ್ ಬುಕ್ಲೆಟ್ಸ್ ಇದೆ, ಕ್ವಶನ್ ಪೇಪರ್ ಇದು, ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ನೋಡುವ ಅದು ಹೇಗಿರ್ತದೆ ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ನೋಡ್ಬೋದು 3 ಕ್ವಶನ್ ಪೇಪರ್ಸ್ ಇದೆ ನನ್ನೊಟ್ಟಿಗೆ, ಬನ್ನಿ ನೋಡುವ. ಸೊ ದಿಸ್ ಇಸ್ ಹೌ ಯುವರ್ ಪೇಪರ್ ಲುಕ್ಸ್ ಲೈಕ್. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಕೊಡಿರುತ್ತೆ ಅಂದರೆ ಲೈಕ್ ದೇರ್ ವಿಲ್ ಬಿ 4 ಸೆಟ್ಸ್ ಆಫ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿ D3 ಆಗೆಲ್ಲ ಇರುತ್ತೆ ಕೊಟ್ಟಿರುತ್ತೆ. ದೆನ್ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಲೈಕ್ ಹೌ ಟು ಮಾರ್ಕ್ ದ OMR ಶೀಟ್, ಹೇಗೆ ಮಾಡಬಾರ್ದು ಹಾಗೆಲ್ಲ. ಸೊ ದಿಸ್ ವಾಸ್ ದ ಎಕ್ಸ್ಪೆಕ್ಟೆಡ್ ಮಾರ್ಕ್ ಐ ಹ್ಯಾಡ್ ರಿಟನ್. ಲೈಕ್ ಎಕ್ಸಾಮಿಂದ ಹೊರಗೆ ಬಂದು ಫ್ರೆಂಡ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಈ ಮಾರ್ಕ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ. ಹೀಗಿರುತ್ತೆ, ಲೈಕ್ ಇಲ್ಲಿ ಇಂಗ್ಲೀಷ್ ಇರುತ್ತೆ, ಇಲ್ಲಿ ಕನ್ನಡ ಇರುತ್ತೆ. ಲೈಕ್ ಯು ವೋಂಟ್ ಗೆಟ್ ಎಕ್ಸ್ಟ್ರಾ ಶೀಟ್ ಟು ಫಾರ್ ಸಾಲ್ವಿಂಗ್. ಇಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿರ್ತಾರೆ ಎರಡು ಕಡೆ. ಸೊ ಹೀಗೆ ಈ ಕ್ವಶನ್ ಇರುತ್ತೆ, ಸಿಂಪಲ್ ಆಗಿ ಕ್ವಶನ್ ಇರುತ್ತೆ. ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಕ್ವಶನ್ ಇದೆ. ನೀವು ಇಲ್ಲೇ ಸಾಲ್ವ್ ಮಾಡಬೇಕಾಗ್ತದೆ, ಇಲ್ಲೇ ಸಾಲ್ವ್ ಮಾಡಬೇಕಾಗ್ತದೆ. ಕೆಮಿಸ್ಟ್ರಿ ಅಷ್ಟು ಸಾಲ್ವಿಂಗ್ ಇರೋದಿಲ್ಲ, ಈಸಿ ಕ್ವಶನ್ ಕೊಟ್ಟಿರ್ತಾರೆ. ಲೈಕ್ ಡೈರೆಕ್ಟ್ ಇದು ನೋಡಿ, ಇದು ಡೈರೆಕ್ಟ್ ನೀವು ಟೆಸ್ಟ್ ಬುಕ್ ಓದಿದ್ರೆ ನಿಮಗೆ ಇದು ಆನ್ಸರ್ ಬರ್ಬೋದು. ಲೈಕ್ ಕ್ಲೋರೋಬ್ರೆನ್ಸಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರೇಟ್ Al-B3 ಟು ಈಲ್ಡ್ ಸಮಥಿಂಗ್ ಅಂತ ಕೊಟ್ಟಿಲ್ಲ, ಮರ್ತೋಗಿದೆ. ಹೀಗಿರುತ್ತೆ. ಇಲ್ಲಿ ನಿಮಗೆ ಸಾಲ್ವಿಂಗ್ ಮಾಡ್ಬೋದು. ಇದು ಕೆಮಿಸ್ಟ್ರಿ ಪೇಪರ್ ಆಗಿತ್ತು. ಮತ್ತೆ ಬಂದು ಲೆಟ್ ಮಿ ಶೋ ಯು ಮ್ಯಾಥ್ಸ್ ಪೇಪರ್. ಮ್ಯಾಥ್ಸಲ್ಲಿ ಸಹ ನಾನು ಎಕ್ಸ್ಪೆಕ್ಟೆಡ್ 44 ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಬರಲಿಲ್ಲ. ಇಲ್ಲಿ ನಿಮ್ಮ CT ನಂಬರ್ ಬರೀಬೇಕು. ಮತ್ತು ಇದನ್ನು ಹಾಗೆ ನಿಮಗೆ ಮ್ಯಾಥ್ಸ್ ಅಂತ ಅಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಇಲ್ಲಿ ನೀವು ಕೆಳಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡ್ಬೋದು ಇಲ್ಲಿ ನಾನೆಲ್ಲ ಕೆಳಗೆ ಮಾಡಿದ್ದೇನೆ. ಇಲ್ಲಿ ಸಹ ನೀವು ಫುಲ್ ಮಾಡ್ಬೋದು, ಬಟ್ ಅದು ಆಗೋದಿಲ್ಲ. ಈಸಿ ಕ್ವಶನ್ ಇರ್ತದೆ ನೋಡಿ. ಇಲ್ಲೇ ಮಾಡಬೇಕಾಗ್ತದೆ ಎಲ್ಲ ಸಾಲ್ವಿಂಗ್. ನಿಮಗೆ ಬೇರೆ ಎಕ್ಸ್ಟ್ರಾ ಕ್ವಶನ್ ಕೊಡೋದು, ಎಕ್ಸ್ಟ್ರಾ ಇದು ಕೊಡೋಲ್ಲ. ಇಲ್ಲೆಲ್ಲ ಸಾಲ್ವಿಂಗ್ ಮಾಡಬೇಕು. ಮ್ಯಾಥ್ಸ್ ಸಹ ತುಂಬ ಈಸಿ ಇತ್ತು ಕಂಪೇರ್ ಟು JEE ಮ್ಯಾಥ್ಸ್. ಅದು ಗೊತ್ತಿದ್ದ ವಿಷಯ. ನೋಡ್ಬೋದು ಎಷ್ಟು ಸುಲಭ. ಮತ್ತೆ ಬಂದದ್ದು ಫಿಸಿಕ್ಸ್, ಲೈಕ್ ದ ಮೋಸ್ಟ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. 43 ಎಕ್ಸ್ಪೆಕ್ಟ್ ಮಾಡಿದರೆ, ಬಟ್ ಬಂದದ್ದು 36 ಸಮಥಿಂಗ್. ಸೊ ಫಿಸಿಕ್ಸ್ ನೋಡ್ಬೋದು. ಇಲ್ಲ ಇದು ಸಹ ಹಾಗೆ ಇಲ್ಲೇ ನೀವೆಲ್ಲ ಸಾಲ್ವಿಂಗ್ ಮಾಡಬೇಕು. ಇಲ್ಲೆಲ್ಲ ಮಾಡಬೇಕು ಎಲ್ಲ. ಇದೆಲ್ಲ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಈಸಿ ಕ್ವಶನ್. ಲೈಕ್ ಇಮೇಜ್ ಫೌಂಡ್ ಬೈ ಆನ್ ಆಬ್ಜೆಕ್ಟ್ ಲೆನ್ಸ್ ಆಫ್ ಅ ಕಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್ ಅಂತ ತುಂಬ ಟೆಕ್ಸ್ಟ್ ಬುಕ್ ಕ್ವಶನ್ ಇತ್ತು. ಲೈಕ್ ಇದು ಸಹ ನೋಡಿ, ಟೋಟಲ್ ಎನರ್ಜಿ ಕ್ಯಾರಿಡ್ ಬೈ ಲೈಟ್ ವೇವ್ ವೆನ್ ಇಟ್ ಕಮ್ಸ್ ಫ್ರಮ್ ರೇರರ್ ಟು ದ ನಾನ್ ರಿಫ್ಲೆಕ್ಟಿಂಗ್ ಅಂತ ಇದ್ದದ್ದು. ಅದು ಟೆಕ್ಸ್ಟ್ ಬುಕ್ ಇತ್ತು. ತುಂಬ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇತ್ತು. ಇದು ನೋಡ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಫೋರ್ಸ್. ಲೈಕ್ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ತುಂಬ ಚಾನ್ಸ್ ಇದೆ ಒಳ್ಳೆ ಮಾರ್ಕ್ ತೆಗಿಬೋದು. ಈ ನಿಮಗೆ ಬುಕ್ಲೆಟ್ನ ಪ್ರಾಪರ್ PDF ಬೇಕಾದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗೆಟ್ ಇಟ್ ಔಟ್. ಸೊ ಇದಾಗಿತ್ತು ಫೈನಲ್ ಕ್ವಶನ್ ಪೇಪರ್ ಆಫ್ CET 2025. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ.